ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸೋಯಾ ಮಂಚೂರಿಯನ್ ನೋಡ್ರಿ. ಗೋಬಿ ಮಂಚೂರಿಯನ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದಾಗ ಮತ್ತು ಸಂಜೆ ಹೊತ್ತಿಗೆ ಬಿಸಿ ಬಿಸಿಯಾಗಿ ಮತ್ತು ಖಾರ ಖಾರ ಆಗಿ ಏನರ ತಿನ್ನಬೇಕು ಅಂತ ಅನಿಸಿದ್ರೆ ಜಸ್ಟ್ 10 ರಿಂದ 15 ನಿಮಿಷದೊಳಗೆ ಈ ಒಂದು ಮಂಚೂರಿಯನ್ನ ಮಾಡ್ಕೋಬಹುದು ನೋಡ್ರಿ. ಹಾಗಾದ್ರೆ ಮತ್ತೆ ಆಗ್ತಾಡ್ರಿ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ. ಅದಕ್ಕೆ 1 ಕಪ್ ಆಗೋಷ್ಟು ಸೋಯಾ ಚಂಕ್ಸ್ ಹಾಕೊಂಡಿವ್ರಿ. ಮತ್ತು ಈ ಸೋಯಾ ಚಂಕ್ಸ್ಗೀಗ ಬಿಸಿ ಬಿಸಿ ನೀರು ಹಾಕೊಂಡಿವಿ ನೋಡ್ರಿ. ಹಿಂಗೆ ಬಿಸಿನೀರು ಹಾಕೊಂಡ್ಮೇಲೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ಇದನ್ನು ನೆನೆಯಾಕೆ ಬಿಡ್ಬೇಕು ನೋಡ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ 10 ನಿಮಿಷ ಆದಮೇಲೆ ಈ ಸೋಯಾ ಚಂಕ್ಸ್ ಎಲ್ಲನೂ ಎಷ್ಟು ಚಲೋ ತಂಗಿ ನೆನ್ತಾವಂತಂದು. ಈಗ ಈ ಸೋಯಾ ಚಂಕ್ಸ್ ಒಳಗಿರುವಂಥ ನೀರೆಲ್ಲ ತಗೊಂಡು ನಾವು ತಣ್ಣೀರು ಹಾಕೊಂಡಿವಿ ನೋಡ್ರಿ. ಮತ್ತು ಹಿಂಗೆ ತಣ್ಣೀರು ಹಾಕೊಂಡ್ಮೇಲೆ ಈಗೆಲ್ಲ ಸೋಯಾ ಚಂಕ್ಸ್ನು ನಾವು ಹಿಂಡಿ ತಕ್ಕೋಬೇಕ್ರಿ. ಮತ್ತು ಈ ಸೋಯಾ ಮಂಚೂರಿಯನ್ ಮಾಡ್ಕೊಳಕ್ಕೆ ಹಿಂಗೆ ದೊಡ್ಡ ದೊಡ್ಡ ಪೀಸಸ್ ಇರುವಂಥ ಸೋಯಾನ ತಗೋರಿ. ಈಗ ನೋಡ್ರಿ, ಹಿಂಗೆ ನೀರು ತಕ್ಕೊಂಡು ಎಲ್ಲ ಸೋಯಾ ಚಂಕ್ಸ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕ್ರಿ. ಈ ಸೋಯಾ ಚಂಕ್ಸ್ ಒಳಗೆ ನೀರು ಉಳಿತಪ್ಪ ಅಂತಂದ್ರೆ ನಾವು ಎಣ್ಣೆ ಒಳಗೆ ಫ್ರೈ ಮಾಡೋ ಮುಂದಾಗ ಸಿಡಿತಾವ್ರಿ. ಹಾಗಾಗಿ ಚಲೋ ತಂಗಿದ್ರೊಳಗೆ ನೀರು ಉಳಿಲಾರ್ದಂಗೆ ಎಲ್ಲ ಸೋಯಾ ಚಂಕ್ಸ್ನು ಹಿಂಡಿ ಹಿಂಗೆ ನೀರು ತಗೋಬೇಕ್ರಿ. ಮತ್ತು ಈಗ ನೋಡ್ರಿ, ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಧನಿಯಾ ಪುಡಿ ಮತ್ತು ಅದ್ರ ಜೊತೆಗಿನ ನಾವಿಲ್ಲಿ ಸ್ವಲ್ಪ ಗರಂ ಮಸಾಲನೂ ಹಾಕೊಂಡಿವಿ ನೋಡ್ರಿ. ನೀವು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವ್ದನ್ನ ಬೇಕಾದರೂ ಹಾಕೋಬೋದ್ರಿ. ಮತ್ತು ಈಗ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಕಾರ್ನ್ಫ್ಲೋರ್ ಹಾಕೊಂಡಿವಿ ನೋಡ್ರಿ. ಮತ್ತು ಅದ್ರ ಜೊತೆಗಿನ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ಮೈದಾ ಹಿಟ್ಟನ್ನು ಹಾಕೊಂಡಿವ್ರಿ. ಈಗ ಇದನ್ನೆಲ್ಲನೂ ಒಂದ್ಸಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಬೇಕಾದರೆ ಹಿಂಗೆ ಕೈಯಿಂದಾದರೂ ಮಿಕ್ಸ್ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ಕೈಯಿಂದಾದರೂ ಮಿಕ್ಸ್ ಮಾಡ್ಕೊರಿ. ನಾವಿಲ್ಲಿ ಹಾಕಿರುವಂಥ ಉಪ್ಪು, ಖಾರ, ಮಸಾಲೆ, ಹಿಟ್ಟು ಎಲ್ಲನೂ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಒಂದು 2 ನಿಮಿಷ ಇದನ್ನೆಲ್ಲನೂ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಆಗಲೇ ನೆನೆಸಿಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್, ಅದನ್ನೆಲ್ಲನೂ ಹಾಕೋಬೇಕ್ರಿ. ನಾವಿಲ್ಲಿ 1 ಪ್ಯಾಕೆಟ್ ಅಷ್ಟು ಸೋಯಾ ಚಂಕ್ಸ್ ತೊಗೊಂಡಿವ್ರಿ. ನಿಮ್ಮ ಹತ್ರ ಜಸ್ಟ್ 10 ರೂಪಾಯಿ ಇದ್ರೆ ಸಾಕ್ರಿ ಈ ಸೋಯಾ ಮಂಚೂರಿಯನ್ನ ಮಾಡ್ಕೋಬಹುದು ನೋಡ್ರಿ. ನಾವಿಲ್ಲಿ 1 ಪ್ಯಾಕೆಟ್ ಅಷ್ಟು ಸೋಯಾ ಚಂಕ್ಸ್ ಬಳಸ್ಕೊಂಡಿವ್ರಿ, ಅದಕ್ಕೆ 10 ರೂಪಾಯಿ ರೀ. ಹಿಂಗೆ ಈ ಸೋಯಾ ಚಂಕ್ಸ್ ಹಾಕೊಂಡ್ಮೇಲೆ ಹಿಟ್ಟೆಲ್ಲ ಒಣ ಇರುತ್ತಲ್ರಿ, ಅವಾಗ ಒಂದ್ಸಲ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಒಂದು ಸಲ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋಂತ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಸಲಕ್ಕೆ ಜಾಸ್ತಿ ನೀರು ಹಾಕೋಬೇಡ್ರಿ ಮತ್ತು ಇದನ್ನು ಅಳಕ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಷ್ಟು ಅವಶ್ಯಕತೆ ಅನಿಸುತ್ತೋ ಅಷ್ಟು ನೀರನ್ನ ಹಿಂಗೆ ನೀರು ಚುಮ್ಕಿಸ್ಕೊಂತ ಕಲಿಸ್ಕೋಬೇಕ್ರಿ. ಈಗ ನೀವಿಲ್ಲಿ ನೋಡತ್ತಿರಲ್ರಿ, ಈ ಹದಕ್ಕೆ ನಾವು ಕಲಿಸ್ಕೊಂಡೀವಿ ನೋಡ್ರಿ. ಈಗ ಈ ಎಲ್ಲ ಸೋಯಾ ಚಂಕ್ಸ್ನ ಹಿಂಗೆ ಕಲಿಸ್ಕೊಂಡ್ಮೇಲೆ ನಾವಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೀವಿ ನೋಡ್ರಿ. ಈಗ ಈ ಎಣ್ಣೆ ಕಾಯ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್ ಎಲ್ಲನೂ, ಅದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ನೀವು ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಂಡಂತಹ ಕಡೆಗೆ ಎಷ್ಟು ಹಿಡಿತಾವಲ್ರಿ ಅಷ್ಟು ಸೋಯಾ ಚಂಕ್ಸ್ ಪೀಸಸ್ನ ಹಾಕೋಬಹುದ್ರಿ. ಆದ್ರೆ ಈ ಸೋಯಾ ಚಂಕ್ಸ್ ಒಳಗೆ ನೀರು ಇರಲಾರ್ದಂಗೆ ನೋಡ್ಕೊರಿ. ಸ್ವಲ್ಪ ಅಕಸ್ಮಾತ್ ಈ ಸೋಯಾ ಚಂಕ್ಸ್ನ ಹಿಂಡಿ ತಕ್ಕೊಳ್ಳುವಾಗ ನೀರು ಬಿಟ್ಟಿದ್ರಿಪ್ಪ ಅಂತಂದ್ರೆ ಎಣ್ಣೆ ಸಿಡಿಯುವಂಥ ಚಾನ್ಸಸ್ ಇರುತ್ತ್ರಿ. ಮತ್ತು ಹಿಂಗೆ ಸೋಯಾ ಚಂಕ್ಸ್ ಹಾಕೊಂಡ್ಮೇಲೆ ಒಂದೇ ಸಲಕ್ಕೆ ಬೇಗ ಇದನ್ನ ತಿರುಗಿಸ್ಕೋಬೇಡ್ರಿ. ಒಂದು ಕಡೆ ಚಲೋ ತಂಗಿ ಫ್ರೈ ಆಗ್ಬೇಕು ನೋಡ್ರಿ, ಅಲ್ಲಿ ತನಕ ಇನ್ನೊಂದು ಕಡೆ ತಿರುಗಿಸಿ ಫ್ರೈ ಮಾಡ್ಕೋಬೇಡ್ರಿ. ಮತ್ತು ಹಿಂಗೆ ಚಲೋ ತಂಗ ಒಂದು ಕಡೆ ಫ್ರೈ ಆಯಿತು ಅಂತಂದ್ರೆ ಇನ್ನೊಂದು ಕಡೆನೂ ಹೊಳಿಸಿ ಫ್ರೈ ಮಾಡ್ಕೋಬೇಕ್ರಿ. ಮತ್ತು ಇದನ್ನೇನು ಭಾಳ ಡಾರ್ಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ. ಎರಡೂ ಕಡೆನೂ ಸ್ವಲ್ಪ ಚಲೋ ತಂಗ ಫ್ರೈ ಆಗಿ ಕ್ರಿಸ್ಪಿ ಆಗೈತಿ ಅಂತ ಅನ್ಸಿದ್ರೆ ತಕೊಂಡು ಬಿಡ್ಬೇಕ್ರಿ. ಮತ್ತು ನೀವೀಗ ಇಲ್ಲಿ ನೋಡತ್ತಿರಲ್ರಿ, ಈ ಕಲರ್ ಬಂದ್ರೆ ಸಾಕ್ರಿ, ಪರ್ಫೆಕ್ಟಾಗಿ ಫ್ರೈ ಆಗಿರ್ತಾವೆ ನೋಡ್ರಿ. ಈಗ ಫ್ರೈ ಆಗಿರುವಂಥ ಈ ಎಲ್ಲ ಸೋಯಾ ಚಂಕ್ಸ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕ್ರಿ. ಈಗ ಉಳಿದಿರುವಂಥ ಎಲ್ಲ ಸೋಯಾ ಚಂಕ್ಸ್ನು ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಈ ಎಲ್ಲ ಸೋಯಾ ಚಂಕ್ಸ್ನು ಫ್ರೈ ಮಾಡ್ಕೋತಿದ್ದಂಗೆ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿವಿ ನೋಡ್ರಿ. ಅದಕ್ಕೆ ಒಂದು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿವ್ರಿ. ಮತ್ತು ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಶುಂಠಿ ಹಾಕೊಂಡಿವಿ ನೋಡ್ರಿ. ಮತ್ತು ಅದ್ರ ಜೊತೆಗಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂಥ ಬೆಳ್ಳುಳ್ಳಿನೂ ಹಾಕೊಂಡಿವಿ ನೋಡ್ರಿ. ಈ ಶುಂಠಿ ಬೆಳ್ಳುಳ್ಳಿ ಎರಡೂ ಚಲೋ ಟೇಸ್ಟ್ ಕೊಡೋದ್ರಿಂದ ಇವನ್ನ ಕಂಪಲ್ಸರಿಯಾಗಿ ಹಾಕೋರಿ. ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಈ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಒಂದು ಉಳ್ಳಾಗಡ್ಡೆನ ಹಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿವಿ, ಅದನ್ನು ಹಾಕೊಂಡಿವಿ ನೋಡ್ರಿ. ಮತ್ತು ಈ ಉಳ್ಳಾಗಡ್ಡಿನ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. 1 ನಿಮಿಷ ಆದರೂ ಈ ಉಳ್ಳಾಗಡ್ಡಿನ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಈ ಉಳ್ಳಾಗಡ್ಡಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮ್ಯಾಟೊ ಕೆಚಪ್ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾವಿಲ್ಲಿ ರೆಡ್ ಚಿಲ್ಲಿ ಸಾಸ್ನು ಹಾಕೊಂಡಿವ್ರಿ.
ಮತ್ತೀಗ ಈ ಒಗ್ಗರ್ನಿಗೆ ನಾವಿಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕೊಂಡಿವ್ರಿ. ಈಗ ಈ ಎಲ್ಲ ಸಾಸ್ಗಳನ್ನೂ ಹಾಕೊಂಡ್ಮೇಲೆ ಹಿಂಗೆ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಒಂದು 2 ಸೆಕೆಂಡ್ ಆದರೂ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಇದನ್ನೆಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಮಾಡೋದ್ರಿಂದ ಮಂಚೂರಿಯನ್ ಟೇಸ್ಟ್ನೂ ಆಗತ್ರಿ ಮತ್ತು ಚಲೋ ತಂಗಿ ಬೈಂಡಿಂಗ್ನೂ ಆಗತ್ರಿ. ಈಗ ಇದನ್ನೆಲ್ಲನೂ ಒಂದು 2 ಸೆಕೆಂಡ್ ಚಲೋ ತಂಗಿ ಕುದಿಸ್ಕೊಂಡಾದ್ಮೇಲೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಸೋಯಾ ಚಂಕ್ಸ್ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಳತ್ತೀವ್ರಿ. ಮತ್ತೀಗ ಈ ಸೋಯಾ ಚಂಕ್ಸ್ಗೆಲ್ಲನೂ ನಾವು ಹಾಕಿರುವಂಥ ಸಾಸು ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಒಂದು 2 ನಿಮಿಷ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಡ್ರೈ ಅಂತ ಅನ್ಸತ್ತಿದ್ರೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಸೇರಿಸ್ಕೊರಿ. ಮತ್ತು ಹಿಂಗೆ ನೀರು ಸೇರಿಸ್ಕೊಂಡಾದ್ಮೇಲೆ ಇನ್ನೊಂದು ಸಲ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಮೇಲೆ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು 2 ನಿಮಿಷ ಇಟ್ಕೋರಿ. ಈಗ ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಸೋಯಾ ಮಂಚೂರಿಯನ್. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಇಂಥ ಮತ್ತಷ್ಟು ವಿಡಿಯೋನ ನೋಡಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಡಿಯಾಗಿರುವಂಥ ಸೋಯಾ ಮಂಚೂರಿಯನ್ಗೆ ನೀವು ಬೇಕಾದ್ರೆ ಉಳ್ಳಾಗಡ್ಡಿ ಅಥವಾ ಕ್ಯಾಬೇಜ್ ಆದರೂ ಹಾಕ್ಕೊಂಡು ತಿನ್ಬೋದ್ರಿ. ಈಗ ನೀವೇ ಇಲ್ಲಿ ನೋಡತ್ತಿರಲ್ರಿ ಎಷ್ಟು ಪರ್ಫೆಕ್ಟಾಗಿ ಈ ಸೋಯಾ ಮಂಚೂರಿಯನ್ ಬಂದೈತಿ ಅಂತ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ.